ಯಾಕೆ ಮಾಡಿದ್ವಿ ವೆಂಕಟೇಶ್ವರ ಇಷ್ಟಬೇಕಂತ ಅದು ಇಷ್ಟಕ್ಕೆ ಬರ್ತಿತ್ತು ಕರೆಕ್ಟ್ ಆಗಿ ಬಟ್ ನಾವು ತಂದಿರೋದು ಇಷ್ಟು ಕಲ್ಪ್ರಿಟ್ ಅಲ್ಲ ಅದು ಏನಂದ್ರೆ ಅದು ಡೆಸ್ಟಿನಿ ಬೇರೆ ಮನೆ ಸಿಗುತ್ತೆ ಅದಕ್ಕೆ ದೊಡ್ಡ ತಗೋಮ ಅಂತ ನನ್ಗೆ ಅದು ಕಲ್ಪ್ರಿಟ್ ಅದು ಗೊತ್ತಿಲ್ಲ ಏನ್ ಮಾಡೋದು ಅಂತ ಇವಾಗ ಎಲ್ಲ ಏನ್ ಕಣ ದೀಕ್ಷಾ ಬ್ಲಾಗ್ ಅಲ್ಲಿ ತಿಕ್ಲಿ ಮಮ್ಮಿ ಪಿಂಕ್ ಕಲರ್ ಡ್ರೆಸ್ ಮ್ಯಾಚ್ ಆಗೋ ತಗೋಬಿಟ್ಟು ಚೆನ್ನಾಗಿಲ್ಲ ಅದು ದೀಕ್ಷಾ ಡ್ರೆಸ್ ಮ್ಯಾಚ್ ಆಗೋ ತಗೊಂಡಿದ್ದಾಳೆ ಚೆನ್ನಾಗಿದೆ Welcome back to our Crazy Sisters Teju and Diksha. So guys, ಈ ಸೀನ್ ನೀವು ಫಸ್ಟ್ ನೋಡಿರ್ತೀರಾ ವ್ಯೂ ಲಾಸ್ಟ್ ತಿರುಪತಿ ವ್ಲಾಗ್ ಅಲ್ಲಿ ಯಾಕಂತಂದ್ರೆ ನೆನೆ ಲೈಟು ತುಂಬಾ ಬಿಸಿಲಿದೆ ಬಾ ನೆನೆ ನೈಟು ಲೈಕ್ ಏನಂತಾರೆ ಕೆಳಗಡೆ ಬಂದ್ಬಿಡೋಣ ಅಂತ ಬಂದ್ಬಿಟ್ಟು ತಿರ್ಗಾ ತುಂಬಾ ಚಳಿ ಇತ್ತು ಆ್ಯಂಡ್ ಅವ್ರನ್ನ ಇನ್ನೊಂದು ಬೆಡ್ಶೀಟ್ ಎಲ್ಲ ಕೇಳಿದ್ರೆ ಅವರು ಕೊಡಲ್ಲ ಅಂತಂದ್ರು ಅವ್ರು ತುಂಬಾ ಮಾಡಿದ್ರು ಗೈಸ್ ಅಲ್ಲಿ ಹೋಗ್ಬೇಡಿ ಗೈಸ್ ಹಂಪಿ ಬ್ಲಾಗ್ ಅಂತೂ ಹೋಗ್ಲೇಬೇಡಿ ಹಾಗೆಲ್ಲ ಏನ್ ಕಣ ದೀಕ್ಷಾ ಬ್ಲಾಗ್ ಅಲ್ಲಿ ಇದ್ಮೇಲೆ ಬರೀ ಹೇಗೆ ಮಾಡ್ತಾರೆ ನೋಡಿ ಗೈಸ್ ನಂಗೆ ಇಷ್ಟ ಇಲ್ಲ ಅಷ್ಟೇ ಸೊ ಇಲ್ಲಿ ಬಂದ್ವಿ ಲಾಸ್ಟ್ ಟೈಮ್ ಇದ್ದಿದ್ದು ಸ್ಟೇಗೆ ಬಂದ್ವಿ ಮಲ್ಕೊಂಡ್ಬಿಟ್ವಿ ಟಯರ್ಡ್ ಆಗಿತ್ತು ಅಂತ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ವಿ ಎಲ್ಲ ಇಲ್ಲಿರೋ ಹತ್ರದಲ್ಲಿರೋ ಪ್ಲೇಸಸ್ಗೆಲ್ಲ ಹೋಗೋಣ ಯಾವತ್ತೂ ಯಾವ ಪ್ಲೇಸ್ಗೂ ಹೋಗಿಲ್ಲ ಯಾವಾಗ ತಿರುಪತಿಗೆ ಬಂದು ಹೋಗ್ತಿದ್ವಿ ಸೊ ಅದಕ್ಕೆ ಬನ್ನಿ ಹೋಗೋಣ ಇವಾಗ ಲೆಟ್ಸ್ ಗೋ ಕಪಿಲ ತೀರ್ಥ ಅನ್ಸುತ್ತೆ ಫಸ್ಟು ವೆಂಕಟೇಶ್ವರ ಗೊತ್ತಿದ್ದಿಲ್ವಾ ನಿಮಗೆ ನಾನು ನೋಡಿದೆ ನಿನ್ನೆ ವೆಂಕಟೇಶ್ವರ ಇವತ್ತು ಶಿವ ಇಟ್ಕೊಂಡಿದ್ದಾಳೆ ಓಡೋಗ್ಬಿಟ್ಟು ಹಾಕೊಂಬಿಟ್ಟು ಅವಳು ಬಂದಿಟ್ರೆ ಹಾಕೊಂಬಿಟ್ಟಿದ್ದಾಳೆ ಸೊ ಲೆಟ್ಸ್ ಗೋ ಸೊ ಗೈಸ್ ನಮಗೆ ಟೈಮಿಂಗ್ಸ್ ಗೊತ್ತಿದ್ದಿಲ್ಲ ಎಲ್ಲ ದೇವಸ್ಥಾನ ಬೇಗ ಮುಚ್ಚಿಬಿಡ್ತಾರೆ ಅಂತ ಅಂದ್ಬಿಟ್ಟು ನಾವು ಓಪನ್ ಇರುತ್ತೆ ಅಂತ ಆರಾಮಾಗಿ ಎದ್ಬಿಟ್ಟು ರೆಡಿ ಆಗಿಬಿಟ್ಟು ಫಸ್ಟ್ ಕಪಿಲ ತೀರ್ಥಕ್ಕೆ ಹೋದ್ವಿ ಅಲ್ಲಿಂದ ಎಲ್ಲಿ ಹೋಗೋಣ ಅಂತ ನೋಡಿದ್ರೆ ಎಲ್ಲ ದೇವಸ್ಥಾನನೂ ಕ್ಲೋಸ್ ಅಂತ ಬಂತು ಸೊ ಏನೂ ಮಾಡೋಕ್ಕಾಗಲ್ಲ ಅಂತ ಸುಮ್ಮನೆ ಆದ್ವಿ ಬಟ್ ಕಪಿಲ ತೀರ್ಥ ತುಂಬಾ ಚೆನ್ನಾಗಿದೆ ಜಾಗ ತುಂಬ ಪೀಸ್ಫುಲ್ ಅಂತ ಅನಿಸ್ತು ಆ್ಯಂಡ್ ಒಂಥರ ಚೆನ್ನಾಗಿದೆ ಅಲ್ಲಿ ಕೂತ್ಕೊಂಡ್ರೆ ಒಂಥರ ನೆಮ್ಮದಿ ಸೊ ಚೆನ್ನಾಗಿತ್ತು ಗೈಸ್ ನಮ್ಗೆ ಇಷ್ಟ ಆಯಿತು ನೆಕ್ಸ್ಟ್ ಟೈಮ್ ನೀವು ತಿರುಪತಿಗೆ ಹೋದಾಗ ಕಪಿಲ ತೀರ್ಥಗೂ ಹೋಗಿ ಚೆನ್ನಾಗಿರುತ್ತೆ ಸೊ ಅಲ್ಲಿ ವಾಟರ್ ಫಾಲ್ಸ್ ಇದೆ ಎಲ್ಲ ಸೀಸನಲ್ಲೂ ಇರಲ್ಲ ಅನಿಸುತ್ತೆ ಜಾಸ್ತಿ ಸೊ ನಾವು ಇದ್ದಾಗ ಇಷ್ಟು ಒಂದು ಸ್ವಲ್ಪ ನೀರಿತ್ತು ಬೇರೆಯವ್ರು ಹೋದಾಗ ನೀರೇ ಇರಲ್ಲ ಆ್ಯಂಡ್ ಒಂದೊಂದ್ಸತಿ ತುಂಬ ಫುಲ್ ತುಂಬ್ಕೊಂಡಿರುತ್ತೆ ಮಳೆಗಾಲದಲ್ಲೆಲ್ಲ ವಿಡಿಯೋಸ್ ನೋಡಿದ್ದೀನಿ ನಾನು ತಿಕ್ಲಿ ಎಲ್ವಾ ಕಾಂಟು ಗಾಯ್ಸ್ ಅದು ನೀರಾವ್ ಅನ್ಸುತ್ತೆ ಅದು ಕಾಣಿಸ್ತು ಸೊ ಅದಕ್ಕೆ ವಿಡಿಯೋ ಮಾಡಿದೆ ಆ್ಯಂಡ್ ಆಚೆ ಬಂದರೆ ಚಾಕ್ಲೇಟ್ ಫೌಂಟೇನ್ ಇತ್ತು ಟ್ರೈ ಮಾಡೋಣ ಅಂತ ಮಾಡಿದ್ರೆ ಚೆನ್ನಾಗೇ ಇದ್ದಿಲ್ಲ ನೀವು ಟ್ರೈ ಮಾಡಬೇಡಿ ಗಾಯ್ಸ್ ಮಸಾಲದಿದು ಚೆನ್ನಾಗಿದೆ ಮಮ್ಮಿ ಪಿಂಕ್ ಕಲರ್ ಡ್ರೆಸ್ಸಿಗೆ ಮ್ಯಾಚ್ ಆಗೋದು ತೊಗೊಬಿಟ್ಟು ಚೆನ್ನಾಗೇ ಇಲ್ಲ ಅದು ದೀಕ್ಷಾ ಡ್ರೆಸ್ಸಿಗೆ ಮ್ಯಾಚ್ ಆಗೋದು ತೊಗೊಂಡಿದ್ದಾಳೆ ಚೆನ್ನಾಗಿದೆ ಆ್ಯಂಡ್ ಬೇರೆ ಯಾವುದೋ ಪ್ಲೇಸ್ ಸಿಕ್ಕಿಲ್ಲ ಹೋಗೋಕ್ಕೆ ಆ್ಯಂಡ್ ನೆಕ್ಸ್ಟ್ ಡೇ ಕಾಲೇಜು ಸ್ಕೂಲು ಕೆಲಸ ಎಲ್ಲ ಇತ್ತು ಸೊ ಅದಕ್ಕೆ ವಾಪಸ್ ಬಂದ್ವಿ ಅದಕ್ಕೆ ಮುಂಚೆ ಅಲ್ಲಿ ಆಂಧ್ರ ಮಿಲ್ಸ್ ತಿನ್ನಬೇಕು ಲಾಸ್ಟ್ ಟೈಮ್ ತಿಂದಿದ್ದ ಜಾಗ ಚೆನ್ನಾಗಿತ್ತು ಅಂದ್ಬಿಟ್ಟು ಅಲ್ಲೇ ಹೋಗ್ಬಿಟ್ಟು ತಿಂದ್ವಿ ಚೆನ್ನಾಗಿತ್ತು ಆಮೇಲೆ ಅಲ್ಲಿಂದ ಹೊರಟ್ವಿ ಸೊ ಹೊರಡುವಾಗ ಒಂಚೂರು ನೇಚರ್ ಕ್ಲಿಪ್ಸ್ ಎಲ್ಲ ತೆಗೆದಿದ್ದೆ ಚೆನ್ನಾಗಿ ಕಾಣ್ತಿತ್ತು ಅಂತ ಆ್ಯಂಡ್ ಸನ್ಸೆಟ್ ತುಂಬ ಬ್ಯೂಟಿಫುಲ್ ಆಗಿತ್ತು ಸೊ ಅದನ್ನು ತೆಗೆದೆ ಆ್ಯಂಡ್ ಕೀಪ್ ವಾಚಿಂಗ್ ನಾವು ವ್ಲಾಗೇ ಮಾಡಿದ್ ಮತ್ತೆ ಹಾಕೊಂಡು ಈ ಕಡೆ ಇರೋದು ಈ ಕಡೆ ಏನ್ ಗೈಸ್ ಬ್ರೇನ್ ಇಲ್ಲ ಇವ್ರಗಳ ಹತ್ರ ಏನು ಯಾವ ಬ್ರೇನ್ ಇಲ್ದಿರೋ ಪೀಪಲ್ ಜೊತೆ ನಾನು ಬಂದು ಸಿಗಾಕೋಗ್ಬಿಟ್ಟಿರೋ ಗೊತ್ತಾ ನನ್ನ ಹತ್ರ ಇರೋ ಬ್ರೇನ್ ಕೂಡ ಕಳ್ದಾಕಲ್ಲ ನಮ್ಮ ಅಕ್ಕ ಬಂದ್ಬಿಟ್ಟು ಸೊ ಇವಾಗ ನಾವು ಬಂದ್ಬಿಟ್ಟು ಇಲ್ಲಿ ಟೀ ಕುಡಿಯೋಕ್ಕೆ ಇಲ್ಲಿ ಒಂದು ರೆಸ್ಟೋರೆಂಟ್ಗೆ ಬಂದಿದ್ದೀವಿ ಪ್ರಮೋಟ್ ಮಾಡೋಕ್ಕೆ ನೀವು ಬಾಯ್ದು ಯೂಟ್ಯೂಬರ್ ನೋಡು ಏನಕ್ಕೆ ಬಿಡ್ತೀಯ ಇಲ್ಲಿ ಬಂದಿದ್ದೀವಿ ಏನಕ್ಕೆ ಅಂತಂದ್ರೆ ಟೀ ಕುಡಿಯೋಕ್ಕೆ ಪ್ರಮೋಷನ್ ಏನಕ್ಕೆ ಮಾಡ್ಬೇಕು ಅಂತ ಏನೋ ಗೈಸ್ ಇಲ್ಲಿ ನೋಡಿ ಬೆಟ್ಟ ಇದೆ ನಾವು ಹೊಸಕೋಟೆಯಲ್ಲಿ ಇದೀವಿ ಅನ್ಸುತ್ತೆ ಹೊಸಕೋಟೆ ಟೋಲ್ ಆಯ್ತು ಅದ್ರ ಮುಂದೆ ಇರೋ ಇದ್ರಲ್ಲಿ ಇದೀವಿ ಅಷ್ಟೇ ಸೊ ನಾವು ಅವಾಗಿನ ಬ್ಲಾಗ್ ಜಾಸ್ತಿ ಏನೂ ಮಾಡಿಲ್ಲ ಸ್ಟೋರಿ ಹಾಕೊಂಡು ಅದು ಮಾಡ್ಕೊಂಡು ನಡೀರಿ ನೀವು ಬರ್ತೀವಿ ಕಾಫಿ ಟೀ ಬ್ರೇಕಲ್ಲಿ ಹಂಗೆ ಒಂಚೂರು ಸ್ನ್ಯಾಕ್ಸ್ ತೊಗೊಂಡ್ವಿ ಸ್ಯಾಂಡ್ವಿಚ್ ಆ್ಯಂಡ್ ಪಾವ್ ಬಜ್ಜಿ ಸೊ ತಿನ್ಕೊಂಡು ತಿರ್ಗಾ ಜರ್ನಿ ಕಂಟಿನ್ಯೂ ಮಾಡಿದ್ವಿ ಮನೆಗೆ ಯಾಕೆ ಮಾಡಿದ್ವಿ ವೆಂಕಟೇಶ್ವರ ಇಷ್ಟಬೇಕಂತ ಅದು ಇಷ್ಟಕ್ಕೆ ಬರ್ತಿತ್ತು ಕರೆಕ್ಟಾಗಿ ಬಟ್ ನಾವು ತಂದಿರೋದು ಇಷ್ಟು ರಿಯಲ್ ಸೈಜ್ ಅದಕ್ಕೆ ಅರ್ಧನೂ ಇಲ್ಲ ಗೈಸ್ ಇದು ನೋಡಿ ಕಲ್ಪ್ರಿಟ್ ಅಲ್ಲ ಅದು ಏನಂದ್ರೆ ಅದು ಡೆಸ್ಟಿನಿ ಬೇರೆ ಮನೆ ಸಿಗುತ್ತೆ ಅದಕ್ಕೆ ದೊಡ್ಡ ತಗೋಮ ಅಂತ ನನ್ಗೆ ಅದು ಕಲ್ಪ್ರಿಟ್ ಅದು ಕೂಡ ಗೈಸ್ ಇದಿದೆ ಗೈಸ್ ಅದು ಫುಲ್ ಒಳಗಡೆನೂ ಹೋಗಲ್ಲ ಇಲ್ಲಿ ಒಂದ್ ಜರ್ಗೋ ಅಲ್ಲಿ ಮೇಲೆಯಿಂದ ಇಲ್ಲಿ ತನಕ ಅಷ್ಟು ದೊಡ್ಡದು ಗೈಸ್ ನಮ್ಮ ವೆಂಕಟೇಶ್ವರ ತಗೊಂಡ್ಬಿಟ್ಟ ಇವಾಗ ನನ್ ಟೆನ್ಷನ್ ಆಗ್ತಿದೆ ಪಪ್ಪ ಇಷ್ಟ ಹೇಳಿದ್ರೆ ನಾನು ಪ್ಲಾನ್ ಇದ್ದಿದ್ದು ಇಷ್ಟು ಗೈಸ್ 3 4 ಟೈಮ್ಸ್ ಜಾಸ್ತಿ ತಂದ್ಬಿಡಿದೆ ಗೊತ್ತಿಲ್ಲ ಏನ್ ಮಾಡೋದು ಅಂತ ಇವಾಗ ಪಪ್ಪ ಬಂದ್ರೆ ಸೈಕ್ ಆಗ್ತಾರ ನನ್ಗೆ ಇವಾಗ ಗೊತ್ತಿಲ್ಲ ಏನ್ ಮಾಡೋದು ಅಂತ ಕತೆ
ಗೈಸ್ ದಿಸ್ ಈಸ್ ಅವರ್ ಹ್ಯಾಂಡ್ ಇನ್ ಫ್ರಂಟ್ ಆಫ್ ದಟ್. ಅರ್ಥ ಆಗ್ತಿದೆಯಾ ಎಷ್ಟು ದೊಡ್ಡದಿದೆ ಅಂತ. ವಿಲ್ ಫಿಗರ್ ಔಟ್ ಸಮಥಿಂಗ್. ಯಾ ಆರ್ ಎಲ್ಸ್ ದಟ್ ವಿಲ್ ಬಿ ದೇರ್. ಕ್ಯಾಲೆಂಡರ್ ತಗೊಂಬಂದ್ವಿ. ವಾವ್, ಜನವರಿ ಚೆನ್ನಾಗಿದೆ. ಲಾಸ್ಟ್ ಮಂತ್ ವೆಂಕಟೇಶ್ವರದಿತ್ತು. ಹೌದಾ, ಎಲ್ಲಾನು ವೆಂಕಟೇಶ್ವರ ನೋಡಿ. ಓ ಸೇಮ್ ಇಲ್ಲೇ ಇರೋದಿದೆ ಅಲ್ಲ. ಈ ಮಂತ್ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ನಂದಿದು. ದೀಕ್ಷಾದಿದು ನಂದಿದು. ಇದು ನವಂಬರ್, ಡಿಸೆಂಬರ್. ಓಕೆ, ಒಂದು ಫುಲ್ ವೆಂಕಟೇಶ್ವರ ಇಲ್ವಾ? ಬಟ್ ಅದೂ ರಿಯಲ್ ಡೆಕೋರೇಷನ್ ಏನಿಲ್ಲ. ಹಾಕಿದೀವಿ, ಚೆನ್ನಾಗಿ ಕಾಣ್ತಿದೆ. ರೂಮಲ್ಲಿ ಹಾಕಿದೆ, ಅದು ಕಾಣಿಸಿಲ್ಲ ಅಂತ ಇಲ್ಲ. ಇಲ್ಲ, ರೂಮಲ್ಲಿ ಆಲ್ರೆಡಿ ಮೊನ್ನೆ ತಗೊಂಬಂದ್ವಲ್ಲ, ದೇವಸ್ಥಾನಲ್ಲಿ ಕೊಟ್ಟರು. ಸರಿ, ಅಲ್ಲಿ ಹಾಕೋಣ ಅಂತ ಅಲ್ಲಿ ಹಾಕಿದ್ವಿ. ಇವಾಗ ನನಗೆ ಒಂದೇ ಟೆನ್ಷನ್ ಅಂದರೆ ಇದೆ. ಹುಷಾರು ಹುಷಾರು ಹುಷಾರು. ಏನಿಲ್ಲ ನಾನು ಹೇಳ್ತಾ ಇದ್ದೀನಿ ಹುಷಾರು. ತುಂಬ ಭಾರ ಇದೆ ದೀಕ್ಷಾ, ಬೇಡ ಸುಮ್ಮನಿರು. ಎಷ್ಟಿದೆ ಗೈಸ್, ಬಿಡಿ ಗೈಸ್. ಇವಾಗ ನೋಡಿ, ಇವಾಗ ನಿಮಗೆ ಚಿಕ್ಕದು ಅನಿಸ್ಬೋದು ನೋಡಿ, ಇಲ್ಲಿ ಚಿಕ್ಕದು ಅನಿಸ್ಬೋದು. ನಾವು ಮುಂದೆ ಒಂದಿನ ದೊಡ್ಡ ಮನೆಗೆ ಹೋಗ್ತೀವಿ, ಅವಾಗ ಸಲಕ್ ತಗೊಳಕ್ಕಾಗಲ್ಲ. ಸೊ ಅದಕ್ಕೆ ತಗೊಳಕ್ಕಾಗಲ್ಲ ಅಂತ ತಗೊಬೋದು, ಬಟ್ ಮನ್ಸು ಬರಲ್ಲ. ಪೂಜೆ ಮಾಡಿಕ್ಕಿರ್ತೀವಿ, ಹೊಸದು ತಗೊಂಡು ಏನಾದ್ರು ಇಷ್ಟು ದಿನ ಪೂಜೆ ಮಾಡೋದಕ್ಕೆ ಏನಿಗೆ ಯೂಸ್ ಬರುತ್ತೆ. ಸರಿ ಹೋಗುತ್ತೆ, ಸುಮ್ಮನಿರಿ. ಇದನ್ನ ಡೈಲಿ ಎತ್ತಿದ್ರೆ ಆಗುತ್ತೆ ಪಾಸಿಟಿವ್. ಸೊ ಗೈಸ್, ಆಕ್ಚುಲಿ ಈ ವಿಡಿಯೋಲಿ ಏನು ಅಷ್ಟಿಲ್ಲ, ಅಷ್ಟಿದ್ದಿಲ್ಲ. ಇವತ್ತು ಬೇರೆ ಪ್ಲೇಸಸ್ಗೆ ಹೋಗೋಣ ಅಂತಿದ್ವಿ, ಬಟ್ ಅದೆಲ್ಲ ಆಲ್ಮೋಸ್ಟ್ ಕ್ಲೋಸ್ ಆಗ್ಬಿಡ್ತು. ಎಲ್ಲ ದೇವಸ್ಥಾನ ಮಧ್ಯಾಹ್ನ 10 o'clock 12 o'clock ಕ್ಲೋಸ್ ಆಗಿದೆ. ನೀವು ಹೋಗ್ತಿದ್ದೀರಾ ಅಂತಾನೆ ಬೆಳಗ್ಗೆ 11 ಕ್ಲೋಸ್ ಆಗುತ್ತೆಲ್ಲ. ಅಂಡ್ ಬೇರೆ ಝೂ ಅದು ಇದು ಎಲ್ಲ ಇತ್ತು, ಅದೆಲ್ಲ ನಮ್ಮ ಕಾಲ್ ನೋವು ಫುಲ್. ಝೂ ಏನು ಗೈಸ್, ಮನೆ ಒಂದು ಆಲ್ ರೌಂಡ್ ಇದಾರಲ್ಲ ನಮ್ಮ ಅಕ್ಕ. ಸೊ ಅದಕ್ಕೆ ನಾಳೆ ಕಾಲೇಜ್ ನಂಗೆ ತುಂಬಾ ಅಸೈನ್ಮೆಂಟ್ ಕೆಲಸ ಎಲ್ಲ ಇದೆ. ಎಲ್ಲ ಕೆಲಸ ಇಟ್ಕೊಂಡಿರ್ತಾಳೆ, ಅಲ್ಲೂ ಕುತ್ಕೊಂಡು ಅಸೈನ್ಮೆಂಟ್ ಮಾಡಿದೀನಿ ನಾನು ಒಂದು. ಸೊ ಬಂದ್ಬಿಡೋಣ ಅಂತ ಬಂದ್ಬಿಟ್ವಿ. ಸೊ ಈ ವಿಡಿಯೋ ಇಷ್ಟನೇ ಗೈಸ್. ಪಪ್ಪ ಏನಾದ್ರು ಬಂದ್ರೆ ರಿಯಾಕ್ಷನ್ ತೋರಿಸ್ತೀನಿ. ಮಮ್ಮಿ ಬೈತಾರೆ, ಸುಟ್ಕೆ ಸಾಚನೆ ಬಿಟ್ಬಿಟ್ಟಿದೀವಿ ಅಂತ. ಹೋಗಿ ತಗೋಬ ಫಸ್ಟ್ ಒಂದು. ಇವಾಗ ಪಪ್ಪ ಬರ್ತಾರೆ, ರಿಯಾಕ್ಷನ್ ನೋಡ್ಸ್ತೀವಿ. ಎಕ್ಸ್ಪೆಕ್ಟ್ ದಿಸ್. ಅಂಡ್ ಪಪ್ಪ ಏನಕ್ಕೆ ಬಂದಿಲ್ಲ ಅಂದ್ರೆ ಮೊನ್ನೆ ಫೋಟೋ ಫ್ರೇಮ್ ಇದೆಯಲ್ಲ, ಫಸ್ಟ್ ಅಂಗಡಿಯಲ್ಲೇ ನಾವು ಸೆಂಟ್ರಲ್ ಅದೇ ಕಾಣಿಸಿದ್ದು. ನಮ್ಗೆ ಅದೇ ಇಷ್ಟ ಆಗಿದೆ. ಮಮ್ಮಿ ಬೇಡ 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 ಕಡೆ ಹುಡ್ಕೋಣ ಅಂತ ಅಂದ್ಬಿಟ್ಟು ಎಲ್ಲ ಕಡೆ ಕರ್ಕೊಂಡೋಗಿ ಲಾಸ್ಟ್ ಅಂಗಡಿ ಸೆಂಟ್ರಲ್ ಇರೋದು ನೆತ್ಕೊಂಡ್ ಕೊಟ್ಟಿದ್ದಾರೆ. ಇಲ್ಲ ಅದು ಅಲ್ಲೋಡಿ, ಅಲ್ಲಿ ಕಲ್ಪ್ರೇಟ್, ಅಲ್ಲಿ ಇದು ಕಲ್ಪ್ರೇಟ್ ಅಂದ್ರೆ ಅದಕ್ಕಿಂತ ಡಬಲ್ ಕಲ್ಪ್ರೇಟ್. ಇಲ್ಲಿ ಏನಾಯ್ತು, ಒಬ್ರಿದ್ರು ಮೆಜರ್ಮೆಂಟ್ ನೋಡಕ್ ಬರಲ್ಲ ಅವ್ರಿಗೆ, ಎಳ್ದ್ಬಿಟ್ಟು ಎಲಾಸ್ಟಿಕ್ ತರ ಒಂದು ದಾರ ಕೊಟ್ಟಿದ್ದಲ್ಲ, ಆ ದಾರ ನಿಕ್ಕೊಂಡು ಹಿಂಗಿರ್ತಾ ಇಷ್ಟ ಕರೆಕ್ಟ್ ಆಗಿದೆ ಅಂತ ತೋರಿಸಿದ್ದಾರೆ ಅಂಗಡಿಯವರು. ಸೊ ಅಷ್ಟೇ ಊಟ ಬೇಡಮ್ಮ, ನಂಗೆ ತುಂಬಿದ ಹೊಟ್ಟೆ. ನಾನು ಸ್ವಂತ ಮನೆದಾದ್ಮೇಲೆ ಅದಕ್ಕೆ ಅಸೈಸ್ ಮಾಡಿದ್ದೆ. ಚೆನ್ನಾಗಿರುತ್ತೆ ದೇವರು ನೋಡಿದ್ದೀನಿ. ಕಷ್ಟ ಆಗ್ಲಾಯ್ತಿರಲ್ಲ, ಹೆಂಗಿಡೋದು ಗೊತ್ತಿಲ್ಲ. ಇವಾಗ ಅಲ್ಲಿ ಕರೆಕ್ಟ್ ಆಗಿ ಒಳಗಡೆ ಇಡ್ಸುತ್ತೆ, ಮೆಷರ್ ಮಾಡಿದ್ರೆ ಕರೆಕ್ಟ್ ಆಗಿದೆ. ಹೌದಾ, ತೆಗ್ದ್ಬಿಟ್ಟು ಕರೆಕ್ಟ್ ಆಗಿ ಹಿಂಗ್ ಇಡ್ಬೇಕು. ಮೇಲೆ ಹೊಡಿಬೇಕು, ಹೊಡಿಯೋಷ್ಟಿಲ್ಲ, ಹಿಂಗೆ ನಿಲ್ತಿದ್ದು. ಹೌದಾ, ಇದು ಸಾಂಗು ಬರುತ್ತೆ, ಲೈಟು ಬರುತ್ತೆ. ಅದು ಗೊತ್ತಾಯ್ತು, ಅದು ಇರುತ್ತೆ. ಇರೋ ಫೋಟೋ ತೋರಿಸ್ತೀವಿ, ಇದೆ ಮುಂದೆನೇ ಇದೆ. ಸೊ ಗೈಸ್, ಹೆಂಗೋ ಫಿಟ್ ಆಯಿತು, ಕರೆಕ್ಟಾಗಿ ಫಿಟ್ ಆಗಿದೆ. ಸೊ ಹೆಂಗೆ ಕಾಣ್ತಿದೆ ಅಂತ ಕಮೆಂಟ್ ಮಾಡಿ. ಈ ಥರ ಕಲರ್ ಚೇಂಜ್ ಆಗುತ್ತೆ ಆ್ಯಂಡ್ ಅದು ಸ್ಪೀಡ್ ಕೂಡ ನಾವು ಸೆಟ್ ಮಾಡ್ಬೋದು. ಆ್ಯಂಡ್ ಸಾಂಗ್ ವಾಲ್ಯೂಮ್ ಮಾತ್ರ ಸೆಟ್ ಮಾಡೋಕ್ಕಾಗ್ತಿದೆ. ಅಲ್ಲಿ ಏನೋ ವಿನಾ ವೆಂಕಟೇಶ ಎಲ್ಲ ಬೇರೆ ಫೋಟೋಲ್ಲಿ ಬರ್ತಿತ್ತು, ನಾವು ಈ ಫೋಟೋಗೆ ಸರಿಯಾಗಿ ನೋಡೇ ಇಲ್ಲ, ಯಾವುದೋ ತೊಗೊಂಬಂದ್ಬಿಟ್ಟಿದ್ದೀವಿ. ಸೊ ಬರೀ ಗಣೇಶ ಹಾಡು ಮಾತ್ರ ಬರ್ತಿದೆ. ಸೊ ಏನು ಮಾಡೋದು ಗೊತ್ತಿಲ್ಲ, ಹಂಗೆ ಇರಲಿ ಅಂತ ಅಂದ್ಬಿಟ್ಟು ಇಟ್ಬಿಟ್ಟು ಪೂಜೆ ಮಾಡಿದ್ವಿ ಸ್ಯಾಟರ್ಡೆ. ಸೊ ವೆಡ್ನೆಸ್ಡೇ ಪೂಜೆ ಮಾಡಿದ್ವಿ ಆ್ಯಂಡ್ ಸ್ಯಾಟರ್ಡೆ ತಿರ್ಗಾ ಪೂಜೆ ಮಾಡಿದ್ವಿ. ಸೊ ಹಾರಾಗೂ ಗೊತ್ತಿದ್ದಿಲ್ಲ ಎಷ್ಟು ಸೈಜ್ ಬೇಕು ಅಂತ ಅಂದ್ಬಿಟ್ಟು. ಸೊ ಹಿಂಗಿದೆ ಇದು. ಆ್ಯಕ್ಚುಲಿ ನಮ್ಗೆ ತುಂಬ ವರ್ಷದ ಕನಸು ಈ ಥರ ಫೋಟೋ ಇಡಬೇಕು ಅಂತ ಅಂದ್ಬಿಟ್ಟು. ಸೊ ಫೈನಲಿ ನಡೆದಿದೆ. ನಿಮಗೂ ಇಷ್ಟ ಆಗಿದೆ, ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಕೀಪ್ ವೇಟಿಂಗ್ ಟಿಲ್ ನೆಕ್ಸ್ಟ್ ವ್ಲಾಗ್. ಬಾಯ್.